ನೋಡಿ, ಇಂಥ ಕೇಸ್ಗಳನ್ನ ನೋಡಿದಾಗಲೇ ನನಗೆ ಅನ್ಸೋದು, ಈ ರಾಜಕಾರಣಿಗಳೆಲ್ಲ ಮಾನವೀಯತೆ ನೆಲೆಗಟ್ಟಲ್ಲಿ ಯಾವಾಗ ಯೋಚನೆ ಮಾಡ್ತಾರೆ? ಸಚಿನ್ ಪಂಚಾಳ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಮನೇಲಿ 5 ಜನ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳ ಹತ್ರ 5 ಲಕ್ಷ ರೂಪಾಯಿ ಪರಿಹಾರ ತಗೊಂಡೋದ್ರೆ ನಮಗೆ ದುಡ್ಡು ಬೇಡ, ನ್ಯಾಯ ಕೊಡಿಸಿ, ನಮ್ಮ ಸಹೋದರನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಆಪಾದನೆ ಮಾಡ್ತಾ ಇದ್ದಾರೆ. ರಾಜು ಕಪನೂರ್ ನಮಗೆ ಬೆದರಿಕೆ ಹಾಕ್ತಿದ್ದಾರೆ ಈಗಲೂ ಕೂಡ ಅಂತ ಹೇಳ್ತಾರೆ. ಹೀಗಿದ್ರೂ ಕೂಡ ಪ್ರಿಯಾಂಕ್ ಖರ್ಗೆಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ, ತನಿಖೆ ಮಾಡೋದಕ್ಕೂ ಮೊದಲೇ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ಯಾರು ಕ್ಲೀನ್ ಚಿಟ್ ಕೊಟ್ಟಿದ್ಯಾರು? ಯಾವ ಕಾರಣಕ್ಕಾಗಿ ಕ್ಲೀನ್ ಚಿಟ್ ಕೊಟ್ರು? ಕ್ಲೀನ್ ಚಿಟ್ ಕೊಟ್ಟವ್ರ ಮೇಲೆ ಇದ್ದಂತ ಒತ್ತಡ ಏನು? ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬೀದರ್ನ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರ ಬುಡಕ್ಕೆ ಬಿಸಿ ನೀರನ್ನ ತಂದಿದೆ. ಬಿಕಾಸ್ ಅವರ ಆಪ್ತ ರಾಜು ಕಪನೂರ ಅವರ ಹೆಸರನ್ನ ಸಚಿನ್ ಡೆತ್ ನೋಟಲ್ಲಿ ಬರೆದಿದ್ದಾನೆ. ಹೀಗಾಗಿ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡ ಇದೆ, ಮತ್ತೊಂದು ಕಡೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂಥ ಒತ್ತಡ ಇದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ಗೆ ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ನನ್ನಿಂದ ರಾಜೀನಾಮೆ ಪಡಿಬೇಡಿ ಅಂತ ಹೇಳಿ. ಆದರೆ ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆಗೆ ಕ್ಲೀನ್ ಚಿಟ್ಟೇ ಕೊಟ್ಬಿಟ್ಟಿದ್ದಾರೆ. ಯಾರು? ಪ್ರಿಯಾಂಕ್ ಖರ್ಗೆಗೆ ಕ್ಲೀನ್ ಚಿಟ್ ಕೊಟ್ಟಿದ್ ಯಾರು? ಯಾವ ಕಾರಣಕ್ಕಾಗಿ ಕೊಟ್ರು? ನೋಡಿ, ಯಾರೋ ದಾರಿಯಲ್ಲಿ ಹೋಗೋರು ಕ್ಲೀನ್ ಚಿಟ್ ಕೊಟ್ಟಿದ್ದಿದ್ರೆ ನಾ ಇದನ್ನ ಸುದ್ದಿನೇ ಮಾಡ್ತಾ ಇರಲಿಲ್ಲ. ಈ ರಾಜ್ಯದ ಗೃಹ ಸಚಿವರು, ಹೆಡ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಪೊಲೀಸ್ ಡಾಕ್ಟರ್ ಜಿ ಪರಮೇಶ್ವರ್, ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಇವರೇ ಕ್ಲೀನ್ ಚಿಟ್ ಕೊಡ್ತಾರೆ ಅಂದ್ರೆ ಏನ್ ಹೇಳ್ತಾರೆ? ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ಅವ್ರದ್ದೇನು ತಪ್ಪಿಲ್ಲ, ಅವ್ರ ಹೆಸರಿಲ್ಲ, ಇದ್ರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ. ಇವರೇ ಇಂಥ ಮಾತುಗಳನ್ನ ಆಡ್ಬಿಟ್ರೆ ತನಿಖೆ ಮಾಡುವ ಪೊಲೀಸರ ಮೇಲೆ ಇದು ಪ್ರಭಾವ ಬೀರುತ್ತಾ ಇಲ್ವೋ? ತನಿಖೆ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಇವ್ರ ಅಂಡರ್ಲ್ಲಿ ಇರುವಂತವ್ರು, ಗೃಹ ಸಚಿವರ ಅಂಡರ್ಲ್ಲಿದ್ದಾರೆ, ಈ ಸರ್ಕಾರದ ಅಂಡರ್ಲ್ಲಿದ್ದಾರೆ. ಸಹಜವಾಗಿ ಈಗ ಪ್ರಿಯಾಂಕ್ ಖರ್ಗೆನೇ ಸಚಿವರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪ್ರಭಾವ ಇರುತ್ತೆ. ಹೀಗಿರುವಾಗ ಅದರ ಮೇಲೆ ಅದು CID ತನಿಖೆ ಕೊಟ್ಬಿಟ್ಟು ಗೃಹ ಸಚಿವರು ಇದರಲ್ಲಿ ಇವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳ್ಬಿಟ್ರೆ, DK ಶಿವಕುಮಾರ್ ಅವರೇ ಹೊರಗೆ ಬಂದು ಇವರಿಗೆ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತನಾಡ್ಬಿಟ್ರೆ ಸಹಜವಾಗಿ ಪ್ರಭಾವ ಬೀರುತ್ತೆ, ತನಿಖೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಪೊಲೀಸರು ಕೂಡ ಇದನ್ನೇ ಪ್ರಿಜುಡೈಸ್ ಆಗೋದಿಲ್ವಾ? ಹಾಗೆ ನಡೆಯುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬೇಸಿಕಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳ್ತಾ ಇದ್ದಿದ್ದೇ ಇದೇ ಕಾರಣಕ್ಕಾಗಿ. ಅವರು ಸಚಿವರಾಗಿದ್ದು ಈ ಕಡೆ ತನಿಖೆ ನಡೀತಾ ಇದ್ದು ಪ್ರಭಾವ ಇರುತ್ತೆ. ಪೊಲೀಸರು ಸಹಜವಾಗಿ ಯಾವ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಅದೇ ಸರ್ಕಾರದ ಸಚಿವರ ವಿರುದ್ಧ ಅಷ್ಟು ಖಡಕ್ ನಿಲುವನ್ನ ತೆಗೆದುಕೊಳ್ಳೋದಿಲ್ಲ, ಖಡಕ್ ಡಿಸಿಷನ್ ಆಗೋದಿಲ್ಲ, ಮುಲಾಜಿಗೆ ಒಳಗಾಗಬಹುದು ಅನ್ನುವ ಹಿನ್ನೆಲೆಯಲ್ಲೇ ಇಂತಹ ಪ್ರಕರಣಗಳಾದಾಗ ಸಚಿವರ ರಾಜೀನಾಮೆಯನ್ನ ಕೇಳೋದು ಸುಮ್ಮನೆ ಅಲ್ಲ. ಈ ಹಿಂದೆ ಎಲ್ಲ ಒಂದು ಮೇಲ್ಪಂಕ್ತಿ ಹಾಕಿದ್ರು, ಆರೋಪ ಬಂದ್ರೆ ಸಾಕು ರಾಜೀನಾಮೆ ಕೊಡ್ತಾ ಇದ್ರು. ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿದ್ರು, ಮುಖ್ಯಮಂತ್ರಿ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಹೀಗಿರುವಾಗ ಇಲ್ಲಿ ಸಚಿವರಾಗಿರೋರು ರಾಜೀನಾಮೆಯನ್ನೇ ಕೊಡದೆ ತಾನು ತನಿಖೆಯನ್ನು ಎದುರಿಸ್ತೀನಿ ಅಂತಿದ್ದಾರೆ. ಈ ಕಡೆ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವರಿಗೆ ಕ್ಲೀನ್ ಚಿಟ್ ಕೊಡುವ ರೀತಿಯಲ್ಲಿ ಮಾತನಾಡ್ತಾರೆ. ಹೀಗಾದ್ರೆ ಹೋಯ್ತಲ್ಲ ಜೀವ, ಆ ಜೀವಕ್ಕೆ ನ್ಯಾಯ ಸಿಗೋದು ಹೇಗೆ? ಹೊಣೆಗಾರರು ಯಾರು? ಆ ಕುಟುಂಬದವರು, ಆ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಹೇಳ್ತಾರೆ, ನೆಲದ ಮೇಲೆ ಕೂತ್ ಹೇಳ್ತಾರೆ, ನಮಗೆ ದುಡ್ಡು ಬೇಡ, ಪರಿಹಾರ ಬೇಡ, ನಮಗೆ ನ್ಯಾಯ ಕೊಡಿಸಿ ಸಾಕು. ಯಾರು ಮಾಡಿರೋದು ಅಂತ ನಮಗೆ ಗೊತ್ತಿದೆ, ಯಾರು ಕಾರಣ ಅಂತ ಗೊತ್ತಿದೆ, ಯಾರು ಒತ್ತಡ ಅಂತೇಳಿ ಗೊತ್ತಿದೆ. ಹೀಗಿರುವಾಗ ಅವ್ರಿಗೆ ಶಿಕ್ಷೆ ಆಗಬೇಕು. ನಮಗೂ ಬೆದರಿಕೆ ಬರ್ತಾ ಇದೆ, ನಿಮ್ಮ ಫೋನ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೋತಾ ಇದೀವಿ ನಾವು, ಅಂದ್ರೆ ಕಾಲ್ ರೆಕಾರ್ಡಿಂಗ್ ಆಗ್ತಾ ಇದೆ, ನಿಮ್ಮ ಫೋನ್ ಎಲ್ಲ ನಾವು ಕೇಳಿಸ್ಕೊತಾ ಇದ್ದೀವಿ, ಎಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಬೆದರಿಕೆ ಹಾಕುವರು. ಅವ್ರು ಹೇಳಿದಾರೆ ನೇರವಾಗಿ, ರಾಜು ಕಪನೂರ್ ನಮಗೆ ಬೆದರಿಕೆ ಹಾಕಿದ್ದಾರೆ, ನಮ್ಗೆ ಈಗಲೂ ಥ್ರೆಟ್ ಇದೆ, ನಮಗೆ ಯಾರಿಗೆ ಏನೇ ಆದ್ರೂ ಕೂಡ ಅವರೇ ಕಾರಣ, ಈ ಸರ್ಕಾರ ಕಾರಣ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಆಕ್ರೋಶದ ನುಡಿಗಳು. ಹೀಗಿದ್ದಾಗ ಈ ಕಡೆ ಸರ್ಕಾರದ ಪ್ರಮುಖ ಸಚಿವರು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರೀತಿಯಾಗಿ ಮಾತನಾಡ್ಬಿಟ್ರೆ ಅದು ತನಿಖೆಯ ಮೇಲೆ ಪ್ರಭಾವ ಬೀರುತ್ತೋ ಇಲ್ವೋ? ಅದನ್ನೇ ನಾ ಹೇಳಿದ್ದು. ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಅಂದ್ರೆ ಸುಮ್ಮನೆ ಅಲ್ಲ, ಪ್ರಿಯಾಂಕ್ ಖರ್ಗೆಗೆ ಕ್ಲೀನ್ ಚಿಟ್ ಅಂದ್ರೆ ಸುಮ್ಮನೆ ಅಲ್ಲ. ಈ ರೀತಿ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ, ಇದು ಸರಿಯಾ? ಸರ್ಕಾರದ ಧೋರಣೆ ಸರಿಯೇ? ಈ ರೀತಿಯ ಹೇಳಿಕೆಗಳು ನೇರವಾಗಿ ತನಿಖೆಯ ಮೇಲೆ ಪರಿಣಾಮ ಬೀರೋದಿಲ್ಲ.
ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಥವಾ ಸಚಿವರಾಗಿದ್ದುಕೊಂಡೇ ತನಿಖೆಯನ್ನು ಎದುರಿಸಬೇಕಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.